ಇವಳೇ ಚಂದ್ರಮ್ಮ, ಓ ಇವಳೇ, ಬಾರೆ ಇಲ್ಲಿ ಇರತಕ್ಕ ಇದ್ದು ಸರಿಯಾದ ನನ್ನ ಮಗುಂದ ಎತ್ತಿದ್ಯಾ ಬಾ ಇಲ್ಲಿ. ಎಂತ ಕೆಲಸ ಮಾಡ್ಯಾವ ನೋಡಿ ಬಾ ಇಲ್ಲಿ, ಬಾರೆ ಇಲ್ಲಿ ಬಾ. ಯಾಕೆ ಪಾಪ ಏನ್ ಮಾಡ್ಯವನ ಅಂತದ? ನೀನು ಹೇಳ್ತಿದ್ರೆ ನನಗೆ ಯಾಕನೋ ಕೈ ಕಾಲೆಲ್ಲ ಆಡಲಾದಂಗೆ ಅಕ್ಕವಿ. ಏನು ಮಾಡ್ಯವನು ನಮ್ಮ ಪಾಪ? ನೀನಿಂದು ಪಾಪ ಪಾಪ ಅನ್ಕೊಂಡಿದ್ಯಾ ನನ್ನ ಮಗನ್ನ? ಅವ್ರು ಮಾಡೋ ಗನಂದಾರಿ ಕೆಲ್ಸಗಳ್ನ ಕೇಳ್ಬಿಟ್ರೆ ಇಟ್ಟಿದ್ದೆ ಬೆತ್ತಕೊಂಡು ನೀನೇ ಒಯ್ತೀಯ. ನೀನಿನ್ನು ಸಣ್ಣ ಹುಡುಗ, ಅವನು ಸಣ್ಣದೊಂದು ಬಾಟ್ಲಾಕೆ ನಿಪ್ಪಲ್ ಹಾಕಿ ಕೊಟ್ರೆ ಹಾಲು ಸಿಪಿಕೆ ಕುಗಮ್ತಾನೆ ಅಂತಾನ ಊರರ್ಥ ಎಲ್ಲ ಹೇಳ್ತ ಹುಡುಗನ ಬಗ್ಗೆನ. ನನ್ನ ಮಗ ಇವತ್ತು ಮಾಡಿರೋ ಕೆಲ್ಸಕ್ಕೆ ಮೆಟ್ನಾಗೆ ಒಯ್ಬೇಕು ಅಂಬ ಸಿಟ್ಟು ಬರ್ತೈತಿ. ನಾನು ಹೋಗ್ಲಿ ಬಿಡು, ಸಣ್ಣ ಹುಡುಗ ಅಲ್ವೇ, ನಕ್ಸರ್ಗ ಆಡ್ತೈತಿ ಅಂತ ನಾನು ಸುಮ್ಮನಿದ್ದೆ. ಇನ್ನು ಸುಮ್ಮನಿರಲ್ಲ ನಾನು, ರೇಗಿ ಅಂತೂ ಏನಿಲ್ಲ, ಹುಟ್ಟು ಹೊಲ್ಕಲ್ ಲೋಪರ್ ನನ್ನ ಮಗ ನಾನು ಎದ್ದಾಗಿಂದು ಬೈದತ್ತ ಕೋಳಿಗೆ ಮೇವು ಹಾಕೋದು, ನೀರು ಕುಡಿಸೋದು ಎಲ್ಲ ಮಾಡ್ಕೊಂಡು ಕೂಕೊಂಡ್ರೆ ಈ ನನ್ನ ಮಗ ಈ ಕೆಲ್ಸಕ್ಕೆ ನಿಂತವನಲ್ಲ ಅಲೆನ ಲೆಕ್ಕ ಹಾಕು. ಯಪ್ಪ ಸ್ವಾಮಿ, ಇದೇ ಹಾಕಿ ಹಿಂಗೆ ಬೈತಿದ್ಯಾ ಇವತ್ತ ಹುಡುಗನ್ನ? ನಮ್ಮ ದಿನೇಶ್ ಏನು ಮಾಡ್ಯವನೆ? ಪಾಪ ಹುಡುಗ ಮಂತಕ್ಕೆ ಸಪ್ಪು ಕೂಕೊಂಡಿದ್ದ, ತಿರ್ಗಾ ತೊಡೋದ. ನೀವು ಬತ್ತಲೆ ತೊಡೋದ್ನಪ್ಪ ಯಾಕನ? ಯಾಕೆ ಏನು ಮಾಡ್ಯವನ ಅಂತದ್ನ? ಏನು ಮಾಡ್ಯವನೆ? ಮಾಡಬಾರ್ದು ಅಲ್ಕ ಕೆಲಸ ಮಾಡ್ಯವನ ಅಲೆ ಈ ವಯಸ್ಸಿಗೆ. ಅಲ್ಲ ಕಡೆ ಕೋಳಿ ಎಣಿಸ್ಕೊಂಡಿದ್ವಿ ನಮ್ಮ ವ್ಯವಸ್ಥೆ ಇದಾವೆ ಅಂತಾನೆ. ಯೋಚಿದು ನಮ್ಮ ಕೋಳಿ ಮೊದಲು ನಮ್ಮ ಓಲ್ಗೆ 8 ಕೋಳಿ ಇದ್ವು. 8 ಕೋಳಿಗೆ ಹೋದ ವಾರ ಒಂದು ಯಾಟನ ಯಾತ ಹಿಡ್ಕೊಂಡು ತಿಂದೈತೆ. ಇವತ್ತು ಒಂದು ಹುಂಜ ಕಾಣಿಸ್ತಿಲ್ಲ. ಅವೆರಡು ಬಿಟ್ಟರೆ ಇನ್ನು 6 ಇದಾವೆ. ಅಲ್ಲ ಕಡೆ ಕೋಳಿನ ಯಾತೋ ಹಿಡ್ಕೊಂಡು ತಿಂದಿಲ್ಲ, ನಾವಂಗ ಅಂದ್ಕೊಂಡಿದ್ದೇವೆ ಅಷ್ಟೇನಾ. ಬಾರ್ಬೇಕು ಬಂದೈತೋ, ಕಪ್ಪಂಗಾರಿ ಬಂದೈತೋ, ಮುಂಗ್ಸಿನ ಪಂಕ್ಷಿನ ಹಿಡ್ಕೊಂಡು ಐತೆ ಅಂತ ನಾವು ಅಂದ್ಕೊಂಡಿದೀವಿ. ನಮ್ಮನೆಗೆ ಒಂದು ದೊಡ್ಡ ಮುಂಗ್ಸಿ ಐತೆ ಎಂಬುದು ನಮಗೆ ಗೊತ್ತಿಲ್ಲ. ಅಲ್ಲ ಕಡೆ ಹೋದ ವಾರ ಒಂದು ಕೋಳಿ ಮಾರ್ಕೊಂಡವನೆ, ಈ ವಾರ ಇವತ್ತು ಒಂದು ಹುಂಜನ್ ಮಾರ್ಯವನೆ. ಬೇರೆ ಯಾರು ಅಲ್ಲ, ನಿನ್ನ ಕುಲಪುತ್ರ, ನಿನ್ನ ಹೊಟ್ಟೆ ಹುಟ್ಟವನಲ್ಲ ನನ್ನ ಮಗ ದಿನೇಶ, ಅವನೇ ಕಡೆ ಮಾರಿರೋದು ಕೋಳಿನ. ಅದ್ಯಾತನೋ ಕ್ರಿಕೆಟ್ ಆಡ್ತಾನಂತೆ, ಟಿವಿಗೆ ಬರ್ತೈತಲ್ಲ IPL ಅದಕ್ಕೆ ದುಡ್ಡು ಕಟ್ಟಾಕೆ ಕೋಳಿಗಳು ಮಾರಕ್ಕೆ ನಿಂತವನಿ. ಪತ್ತೆ ಹೇಳ್ದಂಗೆ ಬರೋದು, ತಟ್ಟಿ ಬಾಗ್ಲೆತ್ತ ತಟ್ಟಿ ಎತ್ತದು, ಕೋಳಿ ಕುತ್ಕೆ ಹಿಡ್ಕೊಂಬೋದು, ಕೊರ್ರಂದಂಗೆ ತಾಣದೆ ಹೋಗಿಬಿಡೋದು. ಹಿಂಗೆ ಮಾಡಿನ ಹೋದ ವಾರ ಒಂದು ಯಾಟೆ, ಈ ವಾರ ಒಂದು ಹುಂಜ ಮಾರ್ಕೊಂಬಿಟ್ಟವನ್ ಲೆಕ್ಕ ಹಾಕು. ಸುಮ್ಕಿರಪ್ಪ ನೀನು, ನನ್ನ ಮಗ ಕೋಳಿನ ಕದಿಯ ಅಂತಾನಲ್ಲ, ಮಾರ ಅಂತಾನೂ ಅಲ್ಲ. ಅಂತ ಬುದ್ಧಿ ನಾವು ಕಲ್ಸೇ ಇಲ್ಲ ಅವನಿಗೆ. ಯಾರ ಹೇಳಿರು ಅಂತಾನ ನೀನು ಇಲ್ಗನ ಹುಡಿಕೆಮ್ಮ ಇಜ್ಜ ನೋಡು, ಹುಡುಗ ಕೋಳಿ ಮಾರ್ಕೊಂಡವನೆ ಅಂತಾನ. ಅವ್ರವ್ರ ಮಾತು ಕೇಳೇ ಬರೋದು ನೀನು. ನಮ್ಮ ಹುಡುಗ ಇನ್ನೂ ಆಟ ದೊಡ್ಡನಾಗಿಲ್ಲ, ಕೋಳಿ ಮಾರ ಅಂತಾನು. ಅಲ್ಲ ಗಂಚಲ್ಲ, ಕೋಳಿ ಮಾರಂಗಿದ್ದಿದ್ರೆ ಹುಡುಗ ಆ ಕೋಳಿಗೆ ಮೇವು ಯಾಕಾಕನು, ನೀರ್ಯಾಕೆ ಕುಡ್ಸೋನು? ಇಲ್ಲ, ಈ ವಾರದಿಂದನೂ ಬಲ್ ಮುತುವರ್ಜಿಯಾಗಿ ನೋಡ್ಕೊಂತ ಇದ್ದಾನೆ ಕೋಳಿನ. ಅವನು ಮಾರಿಲ್ಲ, ಸುಮ್ಕಿರಪ್ಪ ನೀನು. ನಮ್ಮ ಹುಡುಗನ ಬಗ್ಗೆ ನಾವೇ ಅನುಮಾನ ಪಟ್ರೆ ಚೆನ್ನಾಗಿರಲ್ಲ. ನೋಡ ಇವಳನ್ನ ಇವಳು ಮಾತಾಡೋ ಮಾತು ನೋಡ ಎಂತ ಮಾತಾಡ್ತಾಳೆ ಅಲ್ವೇ? ಹಂಗಾರೆ ಅವನು ನೀನು ಒಬ್ಬನಿಗೆ ಮಗನೇ, ನನಗೆ ಮಗ ಅಲ್ವೇ? ನನ್ನ ಮಗನ ಮೇಲೆ ನನಗೆ ಪ್ರೀತಿ ಇಲ್ವೇನೆ ಅಲ್ವೇ? ಈ ಸಣ್ಣ ವಯಸ್ಸಿಗೆ ಇಂಥ ಅಲ್ಕ ಕೆಲಸ ಕಲ್ತೇವನಲ್ಲ, ಕಳ್ತನದ ಬುದ್ಧಿ, ಮೋಸಗಾರದ ಬುದ್ಧಿ ಕಲಿತಾ ಇದ್ದಾನಲ್ಲ ಅಂತ ನನಗೆ ಬೇಜಾರಾಕಣೆ ಇವತ್ತು ಬಂದಿರೋದು. ನಂದೊಂದು ಕೋಳಿ ಅಲ್ಲ, 5-6 ಕೋಳಿ ಹೋಗ್ಬಿಡ್ಲಿ, ಅದೇ ನನ್ನ ಮಗುಗಿನ ದೊಡ್ಡ ವಿಚಾರ ಅಲ್ಲ. ಆದ್ರೆ ಈ ಅಲ್ಕ ಕೆಲಸ ಕಲ್ತ್ಕೊಂಡು ಸಣ್ಣ ವಯಸ್ಸಿಗೆ ನಾವು ಯಾತ ಜೂಜ್ ಆಡೋದು, ಬೆಟ್ಟಿಂಗ್ ಆಡೋದು, ಕ್ರಿಕೆಟ್ ಆಡೋಕೋ, ಕ್ರಿಕೆಟ್ನಾಗ ದುಡ್ಡು ಕಟ್ಟೋದು, ಇವೆಲ್ಲ ಬೇಕೇನೆ ಅವನಿಗೆ ಅಂತ ನಾನು ಸುಮ್ಮನೆ ಬಂದಿಲ್ಲ ಕಣೆ, ಸಾಕ್ಷಿ ಸಮೇತ ಬಂದಿದ್ದೀನಿ. ಬೇರೆ ಯಾರು ಹೇಳಿದ್ರು ನಾನು ನಂಬ್ತಿರ್ಲಿಲ್ಲ. ನಮ್ಮ ಸೀನಪ್ಪ ಗೌಡ್ರು ಅಂತ ಕೋಳಿ ಕೊಯ್ಸ್ಕೊಂಬರಕ್ಕೆ ಸಾಬ್ರು ಅಂಗಡಿ ತ ಕೊಯ್ಯವನಿ. ಸಾಬ್ರು ಮಂತಾಗೆ ನಮ್ದೊಂದು ಕೋಳಿ ನೋಡ್ಯವನು ಹುಂಜುನ್ನ. ಅವಾಗ ಕೇಳಿದ್ಕೆ ಸಾದಿಕ್ಕು ಸಾಬ್ರ ಇದಾರಲ್ಲ, ಅವರು ಹೇಳಿರೋದು ಹಿಂಗಾದ್ರೆ ಹಿಂಗೆ ಜಯಣ್ಣನ ಮಗ ದಿನೇಶ ಬಂದು ಕೋಳಿನ ನನಗೆ ಮಾರೋದ 1700 ಚಿಲ್ಲರೆಗೆ ಅಂತನ ಸಾಬ್ರು ಹೇಳವ್ರಿ. ಅದಕ್ಕೆ ನಾನು ನೀನು ಹಿಂಗೆ ಮಾತಾಡ್ತಿದ್ವಲ್ಲ, ಕೋಳಿ ಕಳೆದೋಯ್ತೆ ಅಂತಾನೆ. ಅದೇ ಟೈಮ್ಗೆ ಇವನು ನಂದೀಸ್ನ ಅಂಗಡಿ ತಕ್ಕೆ ಸೀನಾ ಬಂದ. ನಾವು ಮಾತಾಡ್ಬೇಕಾರೆ ಬಂದನು, ನಾನು ಕಿವಿಗೆ ಹಿಂಗೆ ಹಾಕದ. ನಾನು ನಂಬಲಿಲ್ಲ ಫಸ್ಟು. ಆಮೇಲೆ ನಡಿ ಕೇಳೋಣ ಅಂತನ ಇಲ್ಲಿ ಮಂತಕನ ಹುಡಿಕೊಂಬಂದು. ಎಲ್ಲ ಇದೆ ನಿನ್ನ ಸುಪುತ್ರ ಕುಲ್ಪುತ್ರ, ಕರೀಲ ನನ್ನ ಮಗನ್ನ ಐತಿ. ಯಪ್ಪ ಹುಡುಗ ಈಗಿದ್ದ ಮಂತ
ಐತಿ. ತಡಿ ಉಳುಕ್ತೀನಿ. ಕರಿ ನಾನು ಕರೆದ್ರೆ ತಲೆ ತಪ್ಪಿಸ್ಕೊಂಡು ಓಡೋಗ್ತಾನೆ. ನೀನೇ ಕರಿ. ಪಾಪಲೇ ದಿನೇಶ, ಪಾಪ ಬಾರ, ನಿಮ್ಮ ಅಪ್ಪ ಕರಿತೈತೆ ಯಾಕರ ಬಾರೋ. ಅಮ್ಮ ಯಾಕೋ ನನಗೆ ಹೊಟ್ಟೆಗೆ ಮೇಯ್ತೈತ್ ಕಣಮ್ಮ, ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ಈಗ ಅಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅಲ್ಲೇ ಯೋತ್ಕೋಬೇಕು. ದುರ್ಮೀರ್ದಾಟ ಕಲ್ತಿದ್ಯಾ? ಬಾರ ಇಲ್ಲಿ. ಈಟೊತ್ತಿನ ತಕ ಇಲ್ಲದ ಕಕ್ಕ ಇವ್ರು ಇವಾಗ ಬಂದೈತೆ. ಬಂದ್ರೆ ಜಾರ್ ಸೋತು ಬಿಡ್ತೀನಿ. ಬಾರೋ. ನೀನು ಆಟ್ಕೊಳ್ಳ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಬಾಯಿಲೆ. ಯಾ ಸುಮ್ಕಿರ್ ನೀನು, ತೀರಾ ಬೈಯಕ್ಕೆ ಹೋಗ್ಬೇಡ ಹುಡುಗನ್ನ. ಅವ್ನು ಮಂತಕ್ಕೆ ಬರ್ದಂಗೆ ಅಕ್ಕನ. ಆಮೇಲೆ ಮಂತಕ್ಕೆ ಬಂದ್ಮೇಲೆ ಸಮಾಧಾನದಾಗ ಮಾತಾಡ್ಬೇಕು ಹುಡುಗರ್ತಾಗಿ. ನೀನು ಅದನ್ನ ಬಿಟ್ಟು ಅಲ್ಲೇ ಕೂಗಿರೆ ಅವ್ನು ತಲೆ ತಪ್ಪಿಸ್ಕೊಂಡು ಅದೇ ಹೋಗ್ತಾನೆ. ಸುಮ್ಕಿರು, ಮಂತಕ್ಕೆ ಬರಲಿ. ಯಾತನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ. ಈಗ ನೋಡು ಈ ಹೆಂಗುಸ್ರು ಮೊದ್ಲು ಆತನ ತಾನು ಗಟ್ಟಿಸ್ಬಿಡ್ಬೇಕು ನಮ್ಮ ಮನೆಗೆ. ಅಲ್ಲ ಕಣೆ, ಅವ್ ಏನ್ ಮಾಡ್ಕೊಂತಾನ ಅವನು? ಎದ್ರುಕಂಡು ಕುಕ್ಕಂಡ್ರೆ ಹುಡುಗರ್ನ ನಾವು ಚಂದಕ್ಕೆ ಬೆಳ್ಸಕ್ಕಾಕೈತೆ. ಆಮೇಲೆ ಮಾಡಬಾರದು ಮಾಡ್ತಾನೆ. ಅವಾಗಲೂ ಹಿಂಗೆ ಅಂತೀಯ ನೀನು? ಸಣ್ಣದ್ರಾಗಿದ್ದಾಗೇನ ಬಗ್ಗಿಸ್ಕೋಬೇಕು. ದೊಡ್ಡ ವಾಕಲೆ ನಮ್ಮ ಮಾತು ಕೇಳಲ್ಲ. ಒಯ್ಯಬೇಕು, ಬೈಬೇಕು, ಮುದ್ದಿಸ್ಬೇಕು. ಅಲ್ಲ ಕಣೆ, ಅವ್ನು ಯಾವತ್ತನ ಏನಾರ ಕೇಳಿರಿಲ್ಲ ಅಂದಿದ್ದೀನಿ ನಾನು. ಯಪ್ಪ ನಾನು ಇಡ್ಲಿ ತಿನ್ಬೇಕು ಅಂದ್ರೆ ಇಡ್ಲಿ ತಂದ್ಕೊಂಡು ಕೊಟ್ಟಿದ್ದೀನಿ. ಯಪ್ಪ ನನಗೆ ಇವತ್ತು ಸಿರಾದಿಂದ ಕಬಾಬ್ ತರಬೇಕು ಅಂದ್ರೆ ಕಬಾಬ್ ತಂದ್ಕೊಂಡು ಕೊಟ್ಟಿದ್ದೀನಿ. ಯಪ್ಪ ನನಗಿವತ್ತು ಮೊಟ್ಟೆ ಪಪ್ಸ್ ಬೇಕು ಅಂದ್ರೆ ಮೊಟ್ಟೆ ಪಪ್ಸ್ ತಂದ್ಕೊಂಡು ಕೊಟ್ಟಿದ್ದೀನಿ. ಅವನು ಓದೋದ್ರಿಂದ ಹಿಡಿದು ತಿಂಬೋದ್ರ ತಕ ಯಾವ ಥರ ಒಂದರ ಕಮ್ಮಿ ಮಾಡಿದ್ದೀನಿ ಅವನಿಗೆ? ಕಮ್ಮಿ ಮಾಡಿದ್ದೀನಿ ಹೇಳು. ಯಪ್ಪ ಅದಂತದ ನನಗೆ ಗೇರ್ ಸೈಕಲ್ ಬೇಕು ಕಣಪ್ಪ, ಗೇರ್ ಸೈಕಲ್ಲು ಅಂದ. ಹಾಳಾಗೋಗ್ಲಿ, ನನ್ನ ಮಗ ಚೆನ್ನಾಗಿರ್ಬೇಕು, ಅವ್ನು ಚೆನ್ನಾಗಿ ಓದಬೇಕು ಅಂತ ಗೇರ್ ಸೈಕಲ್ ತಂದು ಎಲ್ಲ ಮಾಡಿಕೊಟ್ಟಿದ್ದೀನಿ ಕಣೆ. ಆದ್ರೆ ನನ್ನ ಮಗ ಮಾಡ್ತಿರೋದು ಏನು ಹೇಳು? ಈಗ ಮಂತಗೆ ಇರೋ ಕೋಳುಗಳನ್ನೇ ಮಾರ್ಕೊಂಡು ಅಲ್ಲೇ ಜೂಜಿಗೆ ನಿಂತವನಲ್ಲ, ಇವನು ದೊಡ್ಡನಾದ್ಮೇಲೆ ನಮ್ಗೆ ಹಿಟ್ಟು ಹಾಕ್ತಾನೆ. ಅಲ್ಲ ಯೋಚನೆ ಮಾಡು ನೀನು. ತಾಯಿ ನಿನಗೆ ಅಳು ಬತ್ತೈತೆ, ನೀ ಯಾಕೆಂದ್ರೆ ನೀನು ಎತ್ತು ಕರಳು, ನಿನಗೆ ಅಳು ಬತ್ತೈತೆ. ನನಗೂ ನೋವು ಹಾಕೈತೆ ಕಣೆ ಸಂಕಟ ನನ್ನ ಮಗನ ಬೈಯಕ್ಕೆ. ಆದ್ರೆ ಇಂಥ ಹಲ್ಕ ಕೆಲಸಗಳು ಮಾಡೋ ಮಕ್ಕಳನ್ನ ಮಾತ್ರನ ಸುಮ್ಮನೆ ಬಿಡಬಾರ್ದು. ಎರಡು ಕುಂಡಿ ಮ್ಯಾಗ ಕೊಟ್ಟು ಬುದ್ಧಿ ಹೇಳ್ಬೇಕು. ಲೇ ಜಯ, ನೀನು ನಿನ್ನ ಹೆಂಡ್ತಿನೇ ಮಾತಾಡ್ಕೊಂಬಂಗಿದ್ರೆ ನಮ್ಮನ್ನ ಯಾಕಲ್ಲ ಕರೋಸ್ದೆ? ಬಿಡ್ಲ, ನಾವು ಹೋಗ್ತೀವಿ. ಸೀನಪ್ಪಗೂ ನನಗೂ ಏನೋ ಅಂದ್ರೆ ಒಟ್ಟು ಕೆಲಸ ಐತೆ, ಹೋಗ್ತೀವಿ. ತಡಿ ನಾನು. ಗೌಡ್ರೆ ತಡೀರಿ, ಕರೆದಿದ್ದೀನಿ ಬತ್ತಾನೆ. ಕ್ಯಾಕ್ ಕುರ್ಸೊಂದಿಟ್ಟು ಮಕ್ಕಳು ಕೂತ್ರೆ ಒಂದಿಟ್ಟು ಅರ ಸಾಕೈತೆ ಹುಡುಗರಿಗೆ. ಇಲ್ಲಾಂದ್ರೆ ಹಿಂಗೆ ಬಿಟ್ಬಿಟ್ರೆ ಅವು ಅಸ್ತಿ ನಾಟಕ್ಕೆ ನಿಂತಂದ್ಬಿಟ್ಟು ಕೈಗೂ ಸಿಗಲ್ಲ ಕಾಲ್ಗೂ ಸಿಗಲ್ಲ, ಆಮೇಲೆ ಹಂಗೆ ಓಡಾಡ್ಕೊಂಡು ಇದ್ಬಿಡ್ತಾವೆ. ತಡೀರಿ ಗೌಡ್ರೆ, ಕರಿತೀನಿ ಇನ್ನೊಂದು ತಿರ್ಗ. ಹೇ ದಿನೇಶ ಬಾರಲ್ಲ. ಅಯ್ಯ ನೀನ ಎಷ್ಟು ಭಯ ಭಕ್ತಿರ್ಬೇಕು ನೋಡು. ಇಲ್ಲಿ ಅಲ್ಗಾಕಿ ಅಂತ ಇದ್ದೀನಿ ಆಗಿಂದ, ನಾನು ಅಲ್ಲೇ ಇದ್ದಾನೆ. ಈಗ ಬತ್ತಿಯ ಜಾಡ್ ಸೋತ್ ಬಿಡೋಣ. ಬರೇ. ಯಾಕಪ್ಪ ನಾನೇನು ಮಾಡಿದ್ದೀನಿ ಹಂಗೆ ಬೈತಿದ್ಯಾ? ಪಾಪ ಏನು ಗೊತ್ತಿಲ್ಲ ಮೊಳ್ಳನ ಮಗ ಅಲ್ವಲ್ಲ. ಯಾಕಲ್ಲ ಮಂತಗಿ ಇದು ಕೋಳಿ ಹಿಡ್ಕೊಂಡೋಗಿ ಸಾಬ್ರ ಅಂಗಡಿಗೆ ಮಾರಿದ್ಯಾ? ಯಾಕೋ ದುಡ್ಡು ಬೇಕಿತ್ತಲ್ಲ ನಿನಗೆ? ನನ್ನ ಕೇಳಬೇಕು ತಾನೇ. ಏನು ಕಾಲ ಕೋಳಿ ಮಾರ್ದೆ ನೀನು? ಅಪ್ಪ ಯಾವ ಕೋಳಿ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣಪ್ಪ. ನಾನು ಯಾವ ಕೋಳಿನೂ ಮಾರಿಲ್ಲ. ಬೇಕಾದ್ರೆ ಅಮ್ಮನ್ನೇ ಕೇಳು, ತಾತನ್ನೇ ಕೇಳು. ನಾನೇ ಕೋಳಿಗೆ ಮೇವು ಹಾಕಿ ನೀರಿಕ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಕೋಳಿ ಮಾರಿಲ್ಲ ಕಣಪ್ಪ. ಲೇ ಸೀನಪ್ಪ, ಇದೇನಲ್ಲ ನಮ್ಮ ಹುಡುಗ ಕೋಳಿನೇ ಮಾರಿಲ್ಲ ಅಂತಾನೆ. ನೀನು ನೋಡ್ರಿ ನಿಂದೆ ಕೋಳಿ ಸಾಬ್ರ ಅಂಗಡಿಗೆ ಇದ್ದಿದ್ದು ಅಂತೀಯ. ಯಾತರ ತಿರ್ಗಿ ಸುಮ್ಮನೆ ನಮ್ಮ ಹುಡುಗನ ಬೈದಂಗೆ ಆದತು ಹೇಳಲ್ಲ. ಈ ನಮ್ದೇನಲ್ಲ ಕೋಳಿ ಅದು. ಜಯಣ್ಣ, ಏ ಜಯ, ನನಗೂ ಮಾತಾಡೋಕೆ ಅವಕಾಶ ಕೊಡ್ತೀಯ? ನನಗೇನಾರ ಮಾತಾಡೋಕೆ ಅವಕಾಶ ಕೊಟ್ಟರೆ ನಿನ್ನ ಮಗನ ಬಾಯಿ ಬಿಡಿಸ್ತೀನಿ. ಮಾತಾಡಿಲ್ಲ ನಾನು? ಮಾತಾಡಲ್ಲ. ನಾನೇನು ಮಾತಾಡಬೇಡ ಅಂತಂದೆ. ಮಾತಾಡೋಗೋಗಿ ಕೇಳೋಗಲ್ಲ. ಪಾಪ ದಿನೇಶ, ಹಂಗಾದ್ರೆ ನಿಮ್ದೊಂದು ಹುಂಜ ಕಳೆದೋಗಿರೋದು ನಿನಗೆ ಗೊತ್ತಿಲ್ವಲ್ಲ ಪಾಪ? ಸಿನಣ್ಣ, ಅದೇ ಬೆಳಿಗ್ಗೆ ಅಮ್ಮ ಕೋಳಿ ಕಳೆದೋಗೈತೆ ಅಂತ ಹೇಳ್ತಿತ್ತು, ನಾನು ಕೇಳಿಸ್ಕೊಂಡೆ ಅಷ್ಟೇನ. ನನಗೆ ಗೊತ್ತಿಲ್ಲ ಸಿನಣ್ಣ ಎಲ್ಲಿ ಗೊತ್ತು ಕೋಳಿ ಅಂತನ. ಹಂಗಾದ್ರೆ ನಿನಗೆ ಒಂದು ವಾರದಿಂದ ಕಳೆದೋಗಿರೋ ಏಟೆನೂ ಗೊತ್ತಿಲ್ಲ, ಇವತ್ತು ಕಳೆದೋಗಿರೋ ಹುಂಜನೂ ಗೊತ್ತಿಲ್ಲ ಅದೇನಪ್ಪ? ಅದು ನಿಮ್ಮನೆ ಕಾಂಪೌಂಡ್ ಒಳಗೆ ಬಂದು ಬೇರೆಯವರು ತೊಟ್ಟಿ ಎತ್ತಿ ಆ ತೊಟ್ಟಿ ಅಡಗಿರೋ ಕೋಳಿನ ಕೊರ್ರನ್ನಿಸ್ದಂಗೆ
ಹಿಡ್ಕೊಂಡು ಹೋಗೋದು ಸಾಧ್ಯನಾ? ಏನಪ್ಪ ಇನ್ನೇನು ಬಾರ್ಬೇಕು ಬಂದು ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಕಾಂಪೌಂಡ್ ಒಳಗೆ ಇದಾವೆ ತಟ್ಟಿ. ಎಲ್ಲ ದಿನೇಶ ಕರೆಕ್ಟಾಗಿ ಹೇಳಪ್ಪಪ್ಪ, ಯಾರನ್ನ ಹೊತ್ಕೊಂಡೋಗಿದ್ ನೀನೇನ ನೋಡಿದೆ ಅಲ್ಲ? ಇಲ್ಲ ಸೀನಪ್ಪಣಯ್ಯ, ನನಗೆ ಗೊತ್ತೇ ಇಲ್ಲ ದೇವರಾಣೆಗೂ. ನಾನು ಕೋಳಿನೂ ನೋಡಿಲ್ಲ, ಏನೂ ಇಲ್ಲ. ಯಾಟೆ ಕಳೆದೋಗಿರೋದು ಗೊತ್ತಿಲ್ಲ, ಹುಂಜ ಕಳೆದೋಗಿರೋದು ಗೊತ್ತಿಲ್ಲ. ನನ್ನೇ ಕೇಳ್ತಿದ್ದೆ ಸೀನಣ್ಣಯ್ಯ ನೀನು? ಚಂದ್ರಮ್ಮ, ಆಹಾ, ನಾನೇ ನಾಟುಗಾರನ ಮಗ, ನಾನೇ ಕಲೆಗಾರನ ಮಗ ಅಂದರೆ ನಿನ್ನ ಮಗ ನನಗಿನ್ನೂ ದೊಡ್ಡ ಕಲಾವಿದ ಕಣಮ್ಮ. ನೋಡು ಹೆಂಗ್ ಅಂಬ್ತಾ ಇದ್ದಾನೆ, ಒಪ್ಕೊಂತಾನೆ ಇಲ್ಲ ನೋಡು ನಿನ್ನ ಮಗ. ಅಲ್ಲ ಕಳ್ಳಪ್ಪಪ್ಪ, ಹಂಗಾದ್ರೆ ಇವತ್ತು ಬೆಳಿಗ್ಗೆ ಈರ್ಭದ್ರಪ್ಪನವ್ರ ಅಂಗಡಿಗೆ ಹೋಗಿ ನಿನಗೆ ಇಡ್ಲಿ ತಿಂಬಕ್ ದುಡ್ಡೆಲ್ಲಿತ್ತು? ಇಡ್ಲಿ ತಿಂತೀಯ, ಜೀರಾ ಕುಡಿತೀಯ, 7 ಅಪ್ ಕುಡಿತೀಯ? ನೀನು ಒಬ್ಬನೇ ಕುಡಿದಿದ್ರೆ ಹೋಗ್ಲಿ ಬಿಡತ್ತ. ಏನ ನಿಮ್ಮ ಅಪ್ಪ ದುಡ್ಡು ಕೊಟ್ಟೇವನಿ ಅಂತ ಹೇಳ್ಬೋದಾಯಿತು. ಆದರೆ ನಿಮ್ಮ ಹುಡುಗರನ್ನ ಇಬ್ಬರು ಮೂರು, ಅವ್ನು ಕೃಷ್ಣ ಕರ್ಕೊಂಡೋಗಿದ್ದ, ಶಶಿಕುಮಾರ್ ಅವ್ನು ಕರ್ಕೊಂಡೋಗಿದ್ದ, 3 ಇಡ್ಲಿ ತಿಂದಿರ. ದುಡ್ಡೆಲ್ಲಿ ತಪ್ಪ ನಿನಗೆ? ಸಿನಯ್ಯ, ಅದೇ ಅದು 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 ನಂದಲ್ಲ ದುಡ್ಡು, ಅದು ಕೃಷ್ಣನ ತಂದಿದ್ದ. ಕೃಷ್ಣ ನನಗೆ ಕೊಡಿಸ್ತಾ, ನಾನು ತಿಂದೆ ಅಷ್ಟೇನ. ಈ ವಯಸ್ಸಿಗೆ ಸುಳ್ಳು ಹೇಳ್ತೇನಲ್ಲ ನಾನು? ಹಂಗಾರೆ ಸತ್ಯತೆಗಳನ್ನು ತಿಳ್ಕೊಂಬಂದಂಗೆ ಬಂದಿದ್ದೀನೇನಲ್ಲ? ನೀನು ನಿಮ್ಮ ಹುಂಜನ್ ಹಿಡ್ಕೊಂಡೋಗಿ ಸಾಬ್ರ ಅಂಗಡಿ ತಗ ಕೊಟ್ಟಿದ್ದು ಗೊತ್ತು, ಸಾಬ್ರ ಅಂಗಡಿ ತಗೆ ಹುಂಜನ್ ತೂಕ ಹಾಕ್ಸಿದ್ದು ಗೊತ್ತು, ಸಾಬ್ರ ಅಂಗಡಿಗೆ ನೀನು ಕೋಳಿ ಕೊಟ್ಟಿದ್ದು ಗೊತ್ತು, ಅವನು ಸಾದಿಗೂ ನಿನಗೆ ದುಡ್ಡು ಕೊಟ್ಟಿರೋದು ಗೊತ್ತು ಕಳ್ಳ. ಲೇ ಪಾಪ, ನಾವೆಲ್ಲ ನಿಮ್ಮ ವಯಸ್ಸನ್ನ ದಾಟ್ಕೊಂಬಂದಿರೋ ನನ್ನ ಮಕ್ಕಳು ಕಣಲ್ಲ. ಒಬ್ಬ ಜಗತ್ತಿನಲ್ಲಿ ಯಾವುದೋ ಒಂದು ರಿಯಾಲಿಟಿ ಶೋನಾಗ ಜಗ್ಗೇಶ್ ಹೇಳ್ತಾರೆ, ಏನು ಹೇಳು, ಎಲ್ಲ ತಿಳ್ಕೊಂಡು ಎಲ್ಲ ಅಲ್ಕ ಕೆಲಸಗಳು ಮಾಡಿ ಎಲ್ಲ ಜೀವನದ ಅನುಭವ ತಗೊಂಡ್ರೆ ತಂದೆ ಆಗಕ್ಕೆ ಸಾಧ್ಯ ಅಂತ. ನನಗೂ ಗೊತ್ತು ಕಾಣಲ್ಲ ಇವೆಲ್ಲನ. ನೀನು ಸಾಬ್ರ ಅಂಗಡಿಗೆ ಕೋಳಿ ಕೊಟ್ಟು ಬರಲಿಲ್ವಲ್ಲ ಇವತ್ತು ಹೋಗಿ? ಅಲ್ಗೂ 3 kg 800 ಗ್ರಾಮ್ ದುಡ್ಡ ಐತಿ, 1710 ರೂಪಾಯಿ ದುಡ್ಡ ಐತಿ. 10 ರೂಪಾಯಿ ಸಾಬ್ರ ಕಡೆಗೆ ಬಿಟ್ಟು 1700 ರೂಪಾಯಿ ದುಡ್ಡು ಇಸ್ಕೊಂಬ ಈ ಜೊತೆಯಲ್ಲಿ ನೀನು ಒಪ್ಕೊಳ್ಳಲ್ಲ ಸರಿಯಪ್ಪಪ್ಪ. ಸಣ್ಣ ವಯಸ್ಸಿನ ಮೋಸ ಮಾಡೋದು, ಕಳ್ತನ ಮಾಡೋದು ತಪ್ಪು ಕಳ್ಳ. ಅದು ನಿಮ್ಮನೆಗೆ ಮಾಡಿದ್ದಲ್ಲ ಥೋ ನಿಂಜೆ. ನನಗೆ ಮಕ್ಕಳಿಗೆ ಬೈಬೇಡ್ದು, ಕೆಟ್ಟ ಮಾತಂತ ಬೈಯಲ್ಲ ನಾನು. ಒಪ್ಕೊಂಬಿಡೋ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಎದುರಿಗಿಲೇ. ಸೀನಣ್ಣಯ್ಯ, ಅದು ನಾನು ಅದೇ ಒಂದೇ ಒಂದು ಹುಂಜನ್ನ ತಗೊಂಡೋಗಿ ಸಾಬ್ರಿಗೆ ಕೊಟ್ಟಿದ್ದೆ. ಅಂತಗಿನ್ನೂ 500 ರೂಪಾಯಿ ದುಡ್ಡು ಐತೆ, 1000 ರೂಪಾಯಿ ಅದೇ ಇಲ್ಲ ನನ್ನ ತಗಿ. ನಿನ್ನ ನಾನು ನನ್ನ ಮಗ ಹಿಂಗೆ ಮಾಡಿಲ್ಲ, ನನ್ನ ಮಗ ಇಂಥದ್ದು ಮಾಡೋಣಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ಜಗಳಕ್ಕೆ ಹೋಗಿದ್ನಲ್ಲ. ಏನೆಲ್ಲ ಕಮ್ಮಿ ಮಾಡಿತ್ತು ನಿಮ್ಮ ಅಪ್ಪ ನಿನಗೆ? ಆ ಕೋಳಿ ಮಾರ್ಕೊಂಡಿದ್ದಲ್ಲ, ಈ ವಿಚಾರ ಊರಿಗೆ ನನಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ನಮ್ಮನ್ನ. ಆ ಚಂದ್ರಮ್ಮನ ಮಗ, ಆ ಜಯಣ್ಣನ ಮಗ ಹೋಗಿ ಕೋಳಿ ಮಾರಕ್ ನಿಂತೇವಂತೆ ಅಂತಾನ ಆಡ್ಕೊಂಡಾಗಲ್ವೇ ನಮ್ಮನ್ನ? ನಿನ್ನ ಸ್ಕೂಲಾಗ ಇದನ್ನೇನೆ ಹೇಳಿ ಕಳ್ಸಿರೋದು ನಿನಗೆ? ನಾನು ನನ್ನ ಮಕ್ಷಣಕ್ಕಿರ್ಲಿ ಅಂತ ಮುಜ್ಜಿಗೆ ಕಡಿದ ತಕ್ಷಣ ಬೆಣ್ಣೆನ ಅಂಗೈಯ ಕಿಕ್ತಿದ್ದೆ, ನೆಕ್ಕೊಂಡೋಗಲ್ಲ ಅಂತಾನ. ನಮ್ಗೆ ಯೋಟೆ ಬರ್ತಾನ ಬಂದ್ರು ನಿನ್ಗೆಂದನ ಬರ್ತಾನ ತೋರಿಸಿದೇವೆ ಅನ್ಲ ಪಾಪ. ನಾವು ಮಾಡಿರೋದು ಅದೇ ತಪ್ಪು. ಮಕ್ಕಳು ಬರ್ತಾನ ನೋಡ್ಬಾರ್ದು, ಚಂದಕ್ಕೆ ಬೆಳಿಬೇಕು, ಕಷ್ಟ ಕಾರ್ಪಣ್ಯಗಳು ಗೊತ್ತಾಗ್ಬಾರ್ದು ಅಂತ ನಾವಿದ್ರೆ ನೀನಿಂತ ಅಲ್ಕ ಕೆಲ್ಸಕ್ಕೆ ನಿಂತಿದ್ಯೆ. ನಾನು ಹಿಂಗೆ ಮಾಡ್ತೇನೆ ಅನ್ಕೊಂಡಿರಲಿಲ್ಲ ಕಣಪ್ಪ. ಮಾಡ್ತೇನೆ ಅನ್ಕೊಂಡಿರಲಿಲ್ಲ ನಿನ್ನ. ಬರ ಇಲ್ಲಿ ಕಡೆಗೆ. ಈ ನನ್ನ ಮಗ್ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಇವನ್ಗೆ. ಇವನ್ ತುಳಿದು ಬಿಡುವ ಕಸಿ ಪಸಿನ ಕಳ್ಳಿ ಪಚ್ಚಲ್ಲ ಈಸಿಕ್ ಬರಂಗೆ. ಒಪ್ಕೊಂತಾನೆ ನೋಡ, ಅದನ್ನು ಮಾಡಿದ ತಪ್ಪನು ಒಪ್ಕೊಂಬಲ್ಲ ಒಪ್ಪರ್ ನನ್ನ ಮಗ. ನಾವು ತಂದೆ ತಾಯಿ ಅಂದ್ರೆ ಗಡಗಡ ನಡುಕ್ತಿದ್ವಿ, ಇವಕ್ಕೆ ದುರಾಂಕ ನನಗೆ ಬರೋ ಸೀಟ್ ಗಲ್ಲಾಗಕ್ಕೆ ನಿಗ್ರಹ ಎಂಬ ಸೀಟ್ ಬತ್ತೈತೆ. ಲೇ ಜಯಣ, ತಡಿಯಲ್ಲ ಬೈಬೇಡ ಹುಡುಗನ್ನ, 1 ನಿಮಿಷ ತಡಿಯಲ್ಲ. ಮತ್ತೆ ಇನ್ನೇನು ಗೌಡ್ರೆ ಇಂತ ನನ್ನ ಮಕ್ಕಳು ಹುಟ್ಟುಬಿಟ್ಟೆ?
ನಾವು ಎಷ್ಟೆಲ್ಲ ಕಷ್ಟಪಟ್ಟು ನಂಬಿಕೆ ಇಟ್ಕೊಂಡು ಮಕ್ಕಳನ್ನ ಬೆಳೆಸ್ತೀವಿ. ಈ ನನ್ನ ಮಗನ ಯಾವ್ದೋ ಕಿತ್ತೋಗಿರೋದು ಬೆಟ್ಟಿಂಗ್ ಆಡೋಕ್ಕೆ ಅದು ಈ ವಯಸ್ಸಿಗೆ ಒಳ್ಳೇದೇನು ಗೌಡ್ರೆ? ಬೆಟ್ಟಿಂಗ್ ಆಡೋದು, ಜೂಜ್ ಆಡೋದು, ದುಡ್ನಾಟ ಆಡೋದು. ನಾವು ಆ ಕಡೆಗೆ ಹೋದಾರಲ್ಲ, ಒಂದು ಎಣ್ಣೆ ಕುಡ್ದಾರಲ್ಲ, ಒಂದು ಬಿಡಿ ಸೇದ್ದಾರಲ್ಲ, ಬಾಯಕ್ಕೆ ಹಾಕ್ದಾರಲ್ಲ. ನಾವು ನಮ್ಮ ಹೊಟ್ಟೆಗಿಂತ ನನ್ನ ಮಕ್ಕಳು ಹುಟ್ಟುಬಿಟ್ರೆ ನಾವು ಈ ಸಮಾಜದಾಗೆ ತಲೆ ಎತ್ಕೊಂಡು ತಿರ್ಗಾಕೈತೇನು ಗೌಡ್ರೆ? ಹೋಗ್ರಿ ಗೌಡ್ರೆ, ನನಗಂತೂ ಇದು ಕೇಳ್ದಾಗಿಂದೂ ನಿಮ್ಮ ಅನ್ನಿಸ್ಬಿಟ್ಟೈತೆ ನನಗೆ. ಆತು ಕಳ್ಳ, ಸಮಾಧಾನ ಮಾಡ್ಕೊಳ್ಳ. ಮಕ್ಕಳನ್ನ ಎಲ್ಲರೆದ್ರಿಗೂ ಬೈಬಾರ್ದು ಕಣಲ್ಲ, ಅರ್ಥ ಮಾಡ್ಕೊಳ್ಳ. ನೀನು ನಿನ್ನ ಮನೆಗಿದ್ದಾಗ ನಿನ್ನ ಹೆಂಡ್ತಿ ನಿನ್ನ ಮಗನ ಬೈ, ಊರವ್ರ ಮುಂದೆಲ್ಲ ಬೈಯಕ್ಕೆ ಹೋಗ್ಬಾರ್ದು. ಏನೇ ಬೈದ ಇನ್ನೇನು ಮಾಡೋಣ ಗೌಡ್ರೆ? ನನಗಂತೂ ಸೀನಪ್ಪ ಎದ್ದಾಗ ಒಂದು ನಂದೀಸ್ನ ಅಂಗಡಿ ತಾಗೆ ಹೇಳ್ದಾಗಿಂತೂ ತಲೆ ಹಂಗೆ ಗಿರ್ರ ಅಂತೈತಿ. ನಾನು ಭಾಳ ನಂಬಿಕೆ ಇಕ್ಕೊಂಬಿಟ್ಟಿದ್ದೆ. ಚೆನ್ನಾಗಿ ಓದ್ತಾನೆ, ಯಾಕೋ ಇತ್ತೀಚೆಗೆ ಅಡಿಬಿಡಂಗೆ ಆಟ ಆಡಕ್ಕೆ ನಿಂತ್ಬಿಟ್ಟವ್ನಿ. ಸವಾಸ ಸರಿ ಇಲ್ಲ ಇವನು. ಕಾಲೇಜ್ಗೆ ಹೋಗಕ್ಕೆ ನಿಂತ ಮೇಲೆ ಸವಾಸ ಸರಿ ಇಲ್ಲ ಒಂದು. ಆತು, ತಡಿಯಲ್ಲ ನಾನು ಮಾತಾಡ್ತೀನಿ. ಲೇ ದಿನೇಶ, ನಿನ್ನ ಚರಿತ್ರೆ ನನಗೆ ಗೊತ್ತಿಲ್ವೇನಲ್ಲ? ಎಲ್ಲ ಗೊತ್ತೈತ್ಕೊಳ್ಳ ನಿನ್ನ ಚರಿತ್ರೆ. SLC ಓದೋ ತಕ್ಕ ಮಳ್ಳೆ ಹಂಗಿದ್ದೆ. ಫಸ್ಟ್ PUC ಓದ್ಬೇಕಾದ್ರೂ ಸುಮ್ಮನಿದ್ದೆ. ಈಗ ಸೆಕೆಂಡ್ PUC ಹೋಗ್ಬೇಕಾದ್ರೆ ನೀನು ಬಾಲ ಬಿಚ್ಕೊಂಡ್ಬಿಟ್ಟಿದ್ದೆ ಜಾಸ್ತಿನ. ನಿನ್ನ ಆಟಗಳು ಹುಡುಗಾಟಗಳೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಈ ನನ್ನ ಮಗ ಜೋಬ್ನಾಗೆ ಇವ್ರ ಅಮ್ಮ ಬಟ್ಟೆ ಒಗ್ಗೆಲ್ಲನ ಒಂದೊಂದು ಬಬ್ಬಲ್ ಗಮ್ ಸಿಗವು, ಚಿಂಗಮ್ಮು. ಆ ಹುಡುಗೆಲ್ಲ ಸಲ್ಲಾಟಕ್ಕೆ ತಿಂಬಕ್ಕೆ ತಾಂಡಿರ್ತಾನೆ ಅಂತ ನಾವು ಅಂದ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಮೊನ್ನೆ ಗೊತ್ತಾತು ಈ ನನ್ನ ಮಗ ಅಲ್ಲೇನೋ ಹೊಗೆ ಬಿಡಕ್ಕೆ ನಿಂತೇವು ನಿಮ್ತನ. ಸಿಗರೇಟ್ ಸೇರ್ತಲ್ಲ ನೀನು? ಸಿಗರೇಟಾ? ಥೂ ಅಪ್ಪೋ, ನಾನು ಯಾವ ಸಿಗರೇಟು ಸೇದಲ್ಲ, ಏನೂ ಇಲ್ಲ. ಯಾರೋ ನಿಂಗೆ ಸುಳ್ಳು ಹೇಳವ್ರೆ, ನಾನು ಸಿಗರೇಟ್ ಸೇದಲ್ಲ. ಎಲ್ಲ ಗೊತ್ತೈತ್ ಕಳ ನನಗೆ. ಇಲ್ಲ ನಾಟಕ ಮಾಡಿದ್ದಲ್ಲ ನೀನು. ಎಲ್ಲ ಗೊತ್ತಿದೆ ಮಾತಾಡ್ತಿರೋದು. ನಾನು ಸದರುಗ್ತಾ ಅಂತ್ಯ ಹೋಗ್ಲಿ, ಇವತ್ತು ತಿದ್ಕೊಂತಾನೆ, ನಾಳೆಗೆ ತಿದ್ಕೊಂತಾನೆ ಅಂತ ಸುಮ್ಮನಿದ್ದೀರಿ. ನಿನ್ನ ಚರಿತ್ರೆ ಎಲ್ಲ ಬಿಚ್ಚಿಡ್ತಿದ್ರೆ ನಿಮ್ಮ ಅಮ್ಮ ಮೆಟ್ತಾ ಹೋಯ್ತಾಳೆ ನಿನ್ನ. ಲೋಪರ್ ನನ್ನ ಮಗನೇ, ಯಾರ್ದಾಗ ಮಾತಾಡ್ತಿದ್ಯಾ ನೀನು? ಹಂಗಾರೆ ನನ್ನ ಮಕ್ಕಳನ್ನ ನಾನು ಊರವ್ರ ಮುಂದೆ ಅವಮಾನ ಮಾಡಕ್ಕೆ ಇಷ್ಟಪಡ್ತೀನಿ ನಾನು. ತಂದೆ ಆದವನಿಗೆ ಜವಾಬ್ದಾರಿ ಇರ್ತಾವ ಕಳ್ಳ. ನಿಮ್ಗೇನೆಲ್ಲ ಗೊತ್ತಾವು? ಇಳ್ಳು ಆಗಲ್ಲ ಅಂದಂಗೆ ದುಡಿತೀವಿ ನಾವು. ನೀವಿಲ್ಲಿ ಚಲ್ಲಾಟ ಮಾಡ್ಕೊಂಡು ಹೋಗ್ತೀರಲ್ಲ, ಚಲ್ಲಾಟನ. ಲೇ ಜೇಣ ಬಾರ್ಲ ಇಲ್ಲಿ, ಸಾಕು ಬಾರ ಇಲ್ಲಿ, ನಾನು ಮಾತಾಡ್ತೀನಿ. ಪಾಪ ದಿನೇಶ, ನೋಡ್ದ ನಿಮ್ಮ ಅಪ್ಪಯ್ಯ ನಿಮ್ಮಮ್ಮ ಎಷ್ಟು ನೊಂದ್ಕೊಂಡವ್ರೆ ಅಂತಾನ. ಓದೋ ಹುಡುಗರಿಗೆ ಇವೆಲ್ಲ ಬೇಕೇನಪ್ಪ ನಿಮಗೆ? ಬೇಡ, ಇನ್ನು ಜೀವನ ಭಾಳ ದೊಡ್ಡದೈತಿ. ಇಂದಿನೂ ಪುಸ್ತಕದಾಗ ಇನ್ನೂ 2-3 ಆಳೆ ಬರ್ದಿದ್ದೀರ ಅಷ್ಟೇನ. ಇನ್ನೂ 90-80 ಆಳುಗಳು ನಿಮ್ಮಲ್ಲಿ ಇನ್ನೂ ಬರೆಯ ಒಯ್ದವೆ. ಅವನ್ನ ತಪ್ಪಾಗಿ ಬರ್ಕೋಬಾರ್ದು. ನಮ್ಮ ಜೀವನ ಅಂಬದೇ ಒಂದು ಪುಸ್ತಕ ಅಲ್ವೇನಪ್ಪ? ಯಾಕಪ್ಪ ಇವೆಲ್ಲ ಮಾಡಕ್ಕೆ ಹೋಗ್ತೀಯ? ಕಾಲೇಜ್ ಲೈಫು ಅಂತಂದರೆ, ಓದೋ ಲೈಫು ಅಂತಂದರೆ ಏನೋ ಪಾಪ ಅದೊಂಥರ ಬಣ್ಣದ ಜಗತ್ತು ಕಣಪ್ಪ. ನೀನು ರೋಡ್ನಾಗ ನಡ್ಕೊಂಡು ಹೋಗ್ತಿದ್ಯಾ ಅಂದರೆ ಸಿಗರೇಟೂ ಕರಿತವೆ, ಬೀಡಿನೂ ಕರಿತವೆ, ಗುಟ್ಕನೂ ಕರಿತವೆ. ಅವ್ನು ಯಾರೋ ವಿಮಲ್ ಹಾಕ್ಯಂತರ್ತಾನೆ, ನಾನು ಹುಡುಗ ಹಾಕ್ಯಮನ ಅನ್ನಿಸ್ತೈತಿ. ತಿರ್ಗಾ ಒಂಚೂರು ದೊಡ್ಡನಾದ್ಮೇಲೆ ಎಣ್ಣೆ ಕುಡಿಯೋಣ ಅನ್ನಿಸ್ತೈತಿ. ಇವೆಲ್ಲನ ವಿದ್ಯಾರ್ಥಿ ಜೀವನದಾಗೆ ಇವೆಲ್ಲ ಅಟ್ರಾಕ್ಷನ್ಗಳು. ನನ್ನ ತಕ್ ಬಾ, ಪ್ರೀತಿ ಪ್ರೇಮ, ಹುಡುಗಿರ್ ಚಾಟ, ಇವೆಲ್ಲ ಗೊತ್ತಿರ್ತಾವೆ ಕಾಲೇಜ್ ಲೈಫ್ನಾಗೆ. ಅವನ್ನೆಲ್ಲನ ಬದಿ ಗೊತ್ತಿ ಸೈಡಿಗೆ ತಳ್ಳಿ ನಿಂತ್ಕೋಬೇಕು. ಸ್ಟ್ರಾಂಗಾಗಿ ನಿಂತ್ಕೋಬೇಕು ನಾವು. ಆವಾಗಲೇ ಅಲ್ವೇ ನಮ್ಮ ಜೀವನ ಸಕ್ಸಸ್ ಆಗೋದು. ಏನ್ಲ ಪಾಪ, ನಾನು ಮೋಡ ವಿದ್ಯಾವಂತಲ್ಲ, ಆದರೂ ಅನುಭವದ ಮಾತು ಹೇಳ್ತಾ ಇದ್ದೀನಿ ಕೇಳು. ಇವನ್ನೆಲ್ಲನ ನಾವು ಕಂಟ್ರೋಲ್ ಮಾಡ್ಕೊಂಡು ನಿಂತಾಗಲೇನ ಒಳ್ಳೆ ಶಿಕ್ಷಣ ಪಡೆಯೋಕ್ಕಾಗೋದು. ನೀನು ಯಾರೋ ಹುಡುಗ ಸಿಗರೇಟ್ ಸೇದಕ್ಕಾರ್ದ ಅಂತ ಅವನಿಂದ ಹೋಗ್ಬಿಟ್ರೆ ಈ ಕಡೆ ಕಾಲೇ ಓದೋದ ಕಡೆ ಗಮನ ಕಮ್ಮಿ ಆಕೈತಿ. ಗುಟ್ಕ ಹಾಕ್ಯಂತಾನೆ ಅಂತ ಅವನ ಜೊತೆಗೆ ಹೋದ್ರೆ ಈ ಬರ್ಕೊಂಬೋದ್ರ ಗಮನ ಕಮ್ಮಿ ಆಕೈತಿ. ನೀನು ಎಣ್ಣೆ ಕುಡಿಯೋದು ಸಿಗರೇಟ್ ಸೇದೋ ಕಡೆ ಹೋಗಿಬಿಟ್ರೆ ನೀನು ಓದೋದು ಬಿಟ್ಟುಬಿಟ್ಟು ಹಳ್ಳಂಡೆ ಹೊಡ್ಕೊಂಡು ಓಡಬೇಕಾಕೈತಿ. ಏನಪ್ಪ, ಇವೆಲ್ಲ ಬಿಟ್ಟು ಓದು ಚಂದಕ್ಕೆ. ಓದಿ ವಿದ್ಯಾವಂತನಾಗು, ಬುದ್ಧಿವಂತನಾಗು. ನೀನು ಓದ ತಕ್ಷಣ ಕೆಲಸ ಕೊಡ್ತಾರೆ ಅಂತಲ್ಲ, ಇದು ಸಮಾಜ ಹೆಂಗೈತೆ, ಸಮಾಜದಾಗ ಇರೋ ಜನಗಳು ಹೆಂಗೈದಾರೆ ಎಂಬ ತಿಳ್ಕೊಂಬಕ ಅಷ್ಟೇ ಶಿಕ್ಷಣ. ಕೆಲಸ ತಮ್ಮಕ್ಕಲ್ಲ. ನಿನ್ನ ತಲೆಗೆ ಬುದ್ಧಿ ಹೆಂಗೈತೋ ಅದ್ರ ಮೇಲೆ ಕೆಲಸ ಮಾಡ್ಕೊಂಬಿಂತ ಆಮೇಲೆ. ಏನಪ್ಪ, ಇವೆಲ್ಲ ಬಿಟ್ಬಿಡ್ಲ ದಿನೇಶ? ನಾವು ಇವೆಲ್ಲ ನೋಡ್ಬಿಟ್ಟಿದ್ದೀವಿ. ಇವೆಲ್ಲ ನೋಡಿದ್ರಿಂದನೇ ನಾವು ಹೇಳ್ತಿರೋದು.
ಕೆಟ್ಟದ್ದು ಕಣವೆಲ್ಲನ ಅನುಭವಿಸಿರೆ ಗೊತ್ತಾಗದ ಆಮೇಲೆ. ತಿರ್ಗಾ ನೀನು ಒಂದೀಟಿಗೆ PUC ಚೆನ್ನಾಗಿ ಓದ್ಕೊಂಡು ಆಮೇಲೆ ಮುಂದಕ್ಕೆ ಹೋದ್ರೆ ಯಾವ್ದೋ ಬೆಂಗಳೂರು ಕಡೆ ಹೋದ್ರೆ ಕೆಲ್ಸ ಕೊಡ್ತಾರೆ, ಇಲ್ಲಾಂದ್ರೆ ಊರಾಗೆ ನಿಮ್ಮ ಅಪ್ಪನ ತೋಟ ನೋಡ್ಕೊಂಡಿರ್ಬೋದು. ಏನೋ ಒಂದು ಮಾಡಿ ವಿಂತಿ, ಈಗ ಇವೆಲ್ಲ ಬಿಟ್ಬಿಡಪ್ಪ. ಗೌಡ ತಾತ ಆಯ್ತು, ನಾನು ಇನ್ಮೇಲೆ ಈ ಥರ ಮಾಡಲ್ಲ ಬಿಡ್ರಿ. ನೀವೆಷ್ಟೆಲ್ಲ ನನ್ನ ಹೇಳ್ತಾ ಇದ್ದೀರಾ, ನಂಬಿಕೆ ಇಟ್ಕೊಂಡಿದ್ದೀರಾ ಅಂದಮೇಲೆ ನಾನು ಇಂಥ ಕೆಲಸ ಮಾಡಲ್ಲ ತಾತ. ಅಪ್ಪ ಅಮ್ಮ, ಐ ಆಮ್ ರಿಯಲಿ ಸಾರಿ, ಹಿಂಗೆ ಮಾಡಲ್ಲ ಬಿಡ್ರಿ ಇನ್ಮೇಲೆ. ಹಿಂಗೆ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ನನ್ನ. ವೆರಿ ಗುಡ್. ನಿನ್ನ ಹತ್ರ ಸಾರಿ ಕೇಳೋ ಒಂದು ಗುಣ ಐತಲ್ಲ, ಅದು ನನಗೆ ಇಷ್ಟ ಆಯ್ತು. ಏ ಜಯಣ್ಣ, ಚಂದ್ರಮ್ಮ, ಇನ್ಮೇಲೆ ಬೈಯಕ್ಕೆ ಹೋಗ್ಬೇಡ್ರಿ. ತಿದ್ಕೊಂತಾನೆ ಮಕ್ಕಳನ್ನ ಫ್ರೆಂಡ್ಸಾಗಿ ಬೆಳೆಸೋಣ. ತೀರಾ ಫ್ರೆಂಡ್ಸ ಎಣ್ಣೆ ಕುಡಿಯಂಗಲ್ಲ. ಏನೋ ದಿನೇಶ, ಚೆನ್ನಾಗಿ ಓದು, ಒಳ್ಳೆ ಹೆಸರು ತಾಳಪ್ಪ. ಆಯಿತು ಸೀನಣ್ಣ, ಹಂಗೆ ಇರ್ತೀನಿ ಹೇಳಿ ಇನ್ಮೇಲೆ.